ಆವ್ ನನಗೆ ಯಾಕೆ ಹಸುವಾಗ್ತಿದೆ. ಆವ್ ಖಂಡಿತ ಮನುಷ್ಯ ದೊಡ್ಡ ತಿಂಡಿ ಪೋತಾನೆ ಇರಬಹುದು. ಆವ್ ಈಗ ನಾನು ಏನು ಮಾಡ್ಲಿ? ಹೊಟ್ಟೆ ಹಸಿತಾ ಇದೆ. ಅಯ್ಯೋ ಮೋಟು, ಗಾಳಿಯಲ್ಲಿ ಹೇಗ್ ಹಾರ್ತಿದ್ಯಾ ನೀನು? ಇದೇನಿದು ನಿಂಗೆ ಡಾಕ್ಟರ್ ಮುನಿಸ್ವಾಮಿ ಹೊಸದಾಗ್ ಮಾಡ್ಕೊಟ್ನಾ? ಅಯ್ಯೋ 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 ಅಯ್ಯೋ, ಇದೇನಿದು ಜಾದೂನಾ? ಅಯ್ಯೋ ನನ್ ತರ್ಕಾರಿ ಎಲ್ ಹೋಯ್ತು? ಇದನ್ನ ನುಂಗೋ. ಅಯ್ಯೋ, ಇದನ್ ಹೇಗ್ ತಿಂದಿದ್ಯಾ ನೀನು? ನನಗೇನು ಕಾಣಿಸ್ತಿಲ್ಲ. ಆಲೂಗಡ್ಡೆ ಚೆನ್ನಾಗಿದೆ. ಆ! ಇಲ್ಲೇ ಇರ್ತೀನಿ, ಚೆನ್ನಾಗಿ ತಿಂತೀನಿ. ನಾನೀಗ ಸಮೋಸ ತಿನ್ಲಾ? ಏ ತಮ್ಮ, ಸುಮ್ಮನೆ ತಿನ್ಬೇಡ್ಲಿ, ಹಳೆ ಬ್ಯಾಕಿ ಚುಕ್ತ ಮಾಡಬಾದಲ್ಲ. ಅರೆ ಸಮೋಸ ಹ್ಯಾಂಗ್ ಮಾಯಾಗ ಹೋಗ್ತದ ನೋಡು. ಅಯ್ಯೋ ಅಯ್ಯೋ, ಅರೆ ನಿಂತ್ಕೊಡಲಿ, ನಿಂದಿರ್ಲಿ. ಅಯ್ಯಯ್ಯೋ ದೇವ್ರೇ, ಅರೆ ಏನ್ ನಡಿಲಿಕ್ಕತ್ತದ ಇಲ್ಲಿ? ಯಪ್ಪ ಅಯ್ಯಪ್ಪ, ಏನ್ ಮಾಡ್ಲಿ ಈಗ? ಹೊಸ್ತೇನ ತಗೊಂಡ ಬಂದ್ಬಿಟ್ಟಿದೆ ಇಲ್ಲಿ. ನಿನ್ ಬಿಡೋಲ್ಲ ನಾನು. ಅರೇ ಮೊದ್ಲು ನನ್ ಕೆಳಗಿಳಿಸ್ಲಿ. ಗಸ್ಲೇಶ್ವರ, ಏನ್ ನಡೀತಾ ಇದೆ ಇಲ್ಲಿ? ಮೋಟು, ಬಹುಶಃ ನಿನ್ ಡಾಕ್ಟರ್ ಅಣ್ಣ ಯಾವ್ದೋ ಹೊಸ ಗ್ಯಾಜೆಟ್ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅವನ್ನ ಮೇಲ್ಗಡೆನೆ ಇಟ್ಬಿಡು. ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿಗೆ ಫ್ರೀಯಾಗಿ ತಿನ್ನಕ್ ಸಿಗ್ತಾ ಇದೆ. ಅಯ್ಯಯ್ಯಪ್ಪ, ಅಯ್ಯಪ್ಪ, ಇದೇನ್ ಚಮತ್ಕಾರನಪ್ಪ? ಒಟ್ಟು ಬಾಯಿ ಮುಚ್ಕೊಂಡಿರ್ತೀಯ, ನಂಗೆ ಕೋಪ ಬರ್ಸ್ಬೇಡಪ್ಪ ನೀನು. ಎಲ್ಲ ನೀನೇ ತಿನ್ನಾಕ್ಬಿಟ್ರೆ ನಾನೇನಪ್ಪ ಮಾಡ್ಲಿ? ಅಯ್ಯಪ್ಪ, ಇದೆಂತ ಚಮತ್ಕಾರನಪ್ಪ? ಕಾಪಾಡೆ, ಕಾಪಾಡ್ರಪ್ಪ, ನನ್ ಕಾಪಾಡಿ, ಕಾಪಾಡೆ. ಅಯ್ಯೋ ಕಾಪಾಡೆ, ಕಾಪಾಡೆ. ಅಯ್ಯಯ್ಯೋ ಅಬ್ಬಬ್ಬಾ, ಅಯ್ಯಯ್ಯೋ ಮಜಾ ಆಯ್ತು. ಆಲೂಗಡ್ಡೆ. ಕ್ಲೈಮೇಟ್ ಸಖತ್ತಾಗಿದೆ. ಹಕ್ಕಿಗಳು ಚಿಲಿಪಿಲಿ ಅಂತ ಇವೆ. ಕೋಗಿಲೆ ಕುಹು. ಸೂರ್ಯನ ಕಿರಣದ ತೇಜಸ್ಸು ಇವತ್ತಿನ ದಿನ ಖಂಡಿತ ನಮಗೆ ಸಾಕಾದ ಖುಷಿ ಕೊಡ್ತಾ ಇದೆ. ಹೌದು ಕಣೋ, ಇವತ್ತು ವಾತಾವರಣ ತುಂಬಾ ಚೆನ್ನಾಗಿದೆ. ಏನ್ ಅನ್ಕೊಂಡಿದ್ಯಾ ನೀನು? ನನ್ನಿಂದ ಬಚಾವಾಗೋಕ್ ಸಾಧ್ಯನಾ ನೀನು? ನಿನ್ನನ್ ಬಿಡೋದಿಲ್ಲ ನಾನು. 1 ರೂಪಾಯಿನೂ ನಿನ್ನಿಂದ ನಾನು ವಸೂಲ್ ಮಾಡ್ತೀನಿ. ಯಾವ ದುಡ್ಡು? ನಾನೇನ್ ಮಾಡ್ದೆ ನಿಂಗ? ಏನ್ ಮಾಡ್ದೆ? ಏನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತೀಯ? ಏನ್ ಮಾಡ್ದೆ ಅಂತ ಕೇಳ್ತೀಯ? ಬತ್ಲು ಓಡು. ಅಯ್ಯ, ಬೆಳಿಗ್ಗೆ ಯಾರ ಮಕ್ಕ ನೋಡ್ಕೊಂಡಿದ್ದು? ಒಳ್ಳೆ ಗ್ರಾಚಾರ ಇಂಟು ಬಿದ್ದೈತಲ್ಲ. ಓಡಕ್ಕೊಳೆ ಎಮ್ಮೆ ಇದ್ದಂಗಿದ್ದಾಳ ಕಡೋ. ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನಮ್ ಕಥೆ ಇವತ್ತು. ಓಡ ಓಡು. ಅಲ್ಲೋಡಲ್ಲಿ ಚಾಯ್ ಅಂಗಡಿಯವನು ಮತ್ತೆ ಗಸಗಸೆ ಅವ್ರ ಸಾಯ ತಗೊಳ್ಳನಪ್ಪ. ಕಾಪಾಡಿ ಗುರು, ಈ ತರಕಾರಿ ಎಮ್ಮನಿಂದ ಕಾಪಾಡಿ ಗುರು. ನಮ್ಮ ಏನು ಅಂತ ಹೇಳಿದೆ, ದನ ಕೊಡಿದಂಗೆ ಹೊಡಿತಾವಳೆ. ಆ ಎಮ್ಮನಿಂದ ನಿಮ್ಮನ್ನ ಯಾರು ಬೇಕಾದ್ರೆ ಓಡಿಸ್ತಾರೆ, ಆದ್ರೆ ನಮ್ಮಿಂದ ಯಾರು ನಿಮ್ಮನ್ನ ಕಾಪಾಡ್ತಾರೆ? ಕಾಪಾಡಿ ಬ್ರೋ. ಯಾಕೆ ಬ್ರೋ ಎಲ್ಲ ನಮ್ಮನ್ನ ಓಡಿಸ್ಕೊಂಡ್ ಬರ್ತಾ ಇದಾರೆ? ಯಾರು ಗೊತ್ತು, ಎಲ್ರಿಗೂ ಹುಚ್ಚಿಡ್ದಿರ್ಬೋದಪ್ಪ. ನಡಿ ಡಾಕ್ಟರ್ ಶಾಪ್ ಹೋಗಿ ಮುಚ್ಚಿಕೊಂಡ್ಬಿಡೋಣ. ಚಿಕ್ಕಮ್ಮಣವ್, ಚಿಕ್ಕಮ್ಮಣವ್, ನಮ್ಮನ್ನ ಕಾಪಾಡಿ ಸರ. ಮೋಟು ನನ್ ಸಮೋಸ ಎಲ್ಲ ತಿನ್ಬಿಟ್ಟ ಸರ. ಅವ್ನ್ ನನ್ ಎಲ್ಲಾ ತರಕಾರಿನೂ ತಿಂದ್ಬಿಟ್ಟ. ಮತ್ತೆ ಅವ್ರು ನಂಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟ. ಈ ಚಿಕ್ಕಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನೀವೆಲ್ಲರೂ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ಅವ್ರು ಸಾಯೋ ತನಕ ಮರಿಬಾರ್ದು. ಹಂಗ್ ಮಾಡ್ತೀನಿ ನೋಡಿ. ನೀವ್ ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ಯಾಕೆ ರೀತಿ ಗಡಗಡ ಅಂತ ನಡೀತಾ ಇದ್ದೀರಾ ನೀವೆಲ್ಲರೂ? ಪೊಲೀಸ್ ನಿಮ್ಗೆಲ್ಲ ದೋಸ್ತು. ನಾನ್ ಮೋಟಿಗೆ ಯಾವ ತರ ಬುದ್ಧಿ ಕಲಿಸ್ತೀನಿ ಅಂದ್ರೆ ಯಾವ ತರ ಬುದ್ಧಿನಪ್ಪ ಚಿಕ್ಕಪ್ಪ? ಇಡೀ ಜಗತ್ಗೆ ಗೊತ್ತಿರೋ ಹಾಗೆ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇಲ್ಲ ಅಂದ್ರೆ ನಂಗ್ ತಲೆ ಕೆಟ್ಟೋದ್ರೆ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನೀ ನನ್ ಬೈಕ್ ಗಿಂತ ಜೋರಾಗಂತೂ ಓಡಕ್ ಸಾಧ್ಯನೇ ಇಲ್ಲ. ನಾನಿನ್ನ ಫಾಲೋ ಮಾಡಿ ಹಿಡ್ದಾಕ್ಬಿಡ್ತೀನಿ. ನೋಡೇ ಬಿಡಲ್ಲ ನಿನ್ ಡಬ್ಬ ಮೋಟರ್ ಬೈಕು ಎಷ್ಟು ಸ್ಪೀಡ್ ಆಗಿ ಓಡಬಿಡುತ್ತೆ ಅಂತ. ರನ್ ಬೈಕ್ ರನ್. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಮೇಲಿಂದ ರೇಸ್ ಶುರು ಮಾಡೋಣ.
ಓ ಮೈ ಗಾಡ್, ನಾನು ಹೇಗ್ ಗಾಳಿಲಿ ತೇಲ್ತಾ ಇದ್ದೀನಿ ಶ್ವಾ. ಬ್ರೇಕ್ ಕೂಡ ಹಿಡಿತಾ ಇಲ್ವಲ್ಲ. ಅಯ್ಯಯ್ಯೋ, ಬ್ರೇಕ್ ಹಾಕ್ಬೇಡ ಚಿಕ್ಕಪ್ಪ, ಕೆಳಗಡೆ ಬಿ ಸತ್ತೋಗ್ಬಿಡ್ತೀಯಾ. ಎಲ್ಲಿ ತನಕ ರೇಸಲ್ಲಿ ಇರ್ತೀಯೋ ಅಲ್ಲಿ ತನಕ ಕೆಳಗಡೆ ಸಾಧ್ಯನೇ ಇಲ್ಲ. ಮೋಟುಜಿ ಪ್ಲೀಸ್ ನನ್ನ ಕೆಳಗಡೆ ಇಳಿಸ್ಬಿಡಿಯಪ್ಪ ಪ್ಲೀಸ್. ನನ್ನ ಅಯ್ಯಪ್ಪ, ಅಯ್ಯಪ್ಪ, ಮೈ ಗಾಡ್. ಅಯ್ಯಪ್ಪ, ಏನಪ್ಪ. ಅಯ್ಯೋ ಅಯ್ಯೋ ದೇವ್ರೇ. ಅಲ್ಲಿ ಅಪ್ಪ, ಡಾಕ್ಟರ್ ಕಬ್ಬಡೇಳು, ನಾವು ಸಖತ್ ಇಕ್ಕಟ್ಟಲ್ಲಿದ್ದೀವಿ. ಮೋಟು, ನನ್ನ ಪ್ರಾಣ, ನನ್ನ ಕುಚಿಕು ಏನಾಯ್ತು ಅಂತ ಮೊದ್ಲು ಹೇಳಪ್ಪ ನೀನು. ಏನು ಅಂತ ಗೊತ್ತಿಲ್ಲ, ಬೆಳಗ್ಗೆದ ಎಲ್ರು ನಮ್ಮನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ, ಓಡಿಸ್ಕೊಂಡ್ ಬರ್ತಾ ಇದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ರು ಈ ಕಡೆನೆ ಬರ್ತಾವ್ರ. ಸದ್ಯ ಚಿಂಗಂ ಕೂಡ ಬರ್ತಾ ಇದಾರೆ. ಇನ್ ನಮ್ಗೆ ಯಾವ ಅಪಾಯನೂ ಇರೋದಿಲ್ಲ. ಚಿಂಗಮ್ ಇಲ್ದಿದ್ರೇನಾಯ್ತು, ನಾನಿದ್ದೀನಲ್ಲೋ, ಧೈರ್ಯವಾಗಿರಿ. ನಾನಿರ್ಬೇಕಾದ್ರೆ ನಿಮ್ಮನ್ ಯಾರು ಏನು ಮಾಡಕ್ಕಾಗಲ್ಲ. ನೀವಿಬ್ರು ನನ್ನ ರಕ್ಷಣೆಯಲ್ಲಿದ್ದೀರಪ್ಪ. ಒಂದ್ ಹೆಜ್ಜೆ ಮುಂದೆ ಇಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇವರಿಬ್ರು ನನ್ನ ರಕ್ಷಣೆನಲ್ಲಿದ್ದಾರೆ, ನೀವು ಇವ್ರಿಗೆ ಏನು ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಅಯ್ಯ, ಈ ವಿಷಯ ನಮ್ಗೆ ಮೊದ್ಲೇ ಗೊತ್ತಿತ್ತು. ನಿಮ್ ಹೆಲ್ಪ್ ಇಲ್ದೇನೆ ಈ ಮೋಟು ಇದೆಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಸ್ಟಾಪ್, ಇನ್ ನಾನು ಸುಮ್ಮನೆ ಇರಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಓಡಪ್ಪ. ಬಿಡ್ಬೇಡಿ, ಅವ್ರು ಹಿಡ್ಕೊಳ್ಳಿ. ಶೂಟ್ ಬಿಡೋದಿಲ್ಲ, ನಿಮ್ಮನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀವು ಅವ್ರನ್ನ ಯಾಕೆ ಹೊಡಿದ್ರಿ? ಹೊಡಿರಿ, ಇನ್ನು ಜೋರಾಗಿ ಹೊಡಿರಿ, ಹೊಡಿರಿ, ಹೊಡಿರಿ ಅವ್ರನ್ನ. ಕಾನೂನು ವಿರುದ್ಧ ಹೋಗ್ಬೇಡಿ, ನಿಂತ್ಕೊಳ್ಳಿ. ಅಯ್ಯೋ, ಎಲ್ರು ಯಾರನ್ನು ಹೊಡಿತಾ ಇದ್ದಾರೋ? ಅಯ್ಯೋ ಅಯ್ಯಪ್ಪ, ಇದೇನಪ್ಪ, ನನ್ನ ಚಾಮಾರಕ್ ಹೋಗ್ಬೇಕು ಬಿಡ್ರಪ್ಪ, ನಿಮ್ ಕೈ ಮುಗುತ್ತಿರಪ್ಪ. ಅಯ್ಯೋ, ಮೋಟು ಎಲ್ ಹೋದ? ಏನ್ ಅನ್ಕೊಂಡಿದ್ಯಾ ನೀನು? ನೀವ್ ಹೇಳೋದನ್ನ ಕೇಳಿದ್ರೆ ಅದು ಏಲಿಯನ್ನೇ ಇರ್ಬೇಕು. ಬೇರೆ ಗ್ರಹದಿಂದ ಬಂದಿದೆ, ಅದು ಮೋಟು ರೂಪದಲ್ಲಿ ಬಂದಿದೆ. ಓ ಮೈ ಗಾಡ್, ಏಲಿಯನ್ಸ್ ಹಿಡಿಯೋಕೆ ನನ್ನಲ್ಲಿ ಯಾವ ಲಾ ಕೂಡ ಒಪ್ಪಲ್ವಲ್ಲ. ನಾವು ಹೇಗದನ್ನ ಅರೆಸ್ಟ್ ಮಾಡೋದು? ಹೇಗ್ ನಾನು ವಾರೆಂಟ್ ತಗೊಂಡ್ ಬರ್ಲಿ? ಫೋಟೋ, ನಾವೀಗ ಏನ್ ಮಾಡೋದು? ಖಾಲಿ ಹೊಟ್ಟೆಲ್ಲ ಯೋಚನೆ ಮಾಡಕ್ ಬರಲ್ಲ ಚಿಕ್ಕಪ್ಪ. ನೀನೇ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿ. ಆ ಏಲಿಯನ್ ಹತ್ರ ಹೋರಾಡಬೇಕು ಅಂದ್ರೆ ಬಲವಾದ ಆಯುಧ ಬೇಕು. ಅದು ಬೇಕು ಅಂದ್ರೆ ಡಾಕ್ಟರ್ ಮುನ್ಸ್ವಾಮಿನೇ ಕೊಡ್ಬೇಕು. ನನ್ನ ಹತ್ರ ಒಂದು ವಿಶೇಷವಾದ ಗನ್ ಇದೆ. ಇದು ಏಲಿಯನ್ನ ಕಲ್ಲು ಮಾಡ್ಬಿಡುತ್ತೆ. ನಡೀರಿ ಬೇಗ ಏಲಿಯನ್ನ ಹುಡುಕಿ ನಾನು ಅದಕ್ಕೆ ಪ್ರಜ್ಞೆ ತಪ್ಪಿಸ್ಬಿಟ್ಟು ಹೊಸ ಆವಿಷ್ಕಾರ ಕಂಡಿಡ್ತೀನಿ. ನಡಿ, ಇಬ್ರು ಒಂದೊಂದ್ ಕಡೆ ಹೋಗಿ ಹುಡ್ಕೋಣ. ಸಿಕ್ಕಾಕೊಂಬಿಟ್ಟ. ಬಿಡದದು ನನ್ನಂಗೆ ಇದೆ ಅದು. ನಂತರ ಇರೋ ಡೂಪ್ಲಿಕೇಟ್. ನನ್ನ ಹೆಸರು ಮೋಟು ಕಡೆಯ. ನನ್ನ ಹೆಸರು ಮೊಟೇಜ ಕಡೆಯ. ನಾನು ಅಂತರಿಕ್ಷದಿಂದ ಬಂದಿದ್ದೀನಿ ಕಣಯ್ಯ. ಹೌದಾ? ನಿನ್ನಿಂದ ನಾ ಇವತ್ತು ಸಖತ್ತಾಗಿ ಒದೆ ತಿನ್ಕೊಂಡ್ ಬಂದಿದ್ದೀನಿ. ನಾನಿವತ್ತಿನ ಸುಮ್ಮನೆ ಬಿಡೋದಿಲ್ಲ ಕಣ. ನೋಡಿ, ಮೋಟು ಯಾರು, ಏಲಿಯನ್ ಯಾರು ನನಗೆ ಹೇಳಿ. ಮೊದ್ಲು ಆ ಏಲಿಯನ್ ಈ ಗನ್ನಿಂದ ಪ್ರಜ್ಞೆ ತಪ್ಪಿಸ್ಬೇಕು. ಸೋಮಣ್ಣ, ಇವನು ಏಲಿಯನ್ನು. ಓಕೆ. ನನ್ನ ಹೆಸರು ಮೋಟು. ಇವು ಸುಳ್ಳು ಬಗಳ್ತಾ ಇದ್ದಾನೆ. ಇವನೇ ಸುಳ್ಳು ಹೇಳ್ತಾ ಇದ್ದಾನೆ. ಈಗಲೇ ಗೊತ್ತಾಗ್ಬೇಕು ಇಬ್ಬರಲ್ಲಿ ಮೋಟು ಯಾರು ಅಂತ. ನಮ್ಮ ಮೋಟು ಬಹಳ ದೊಡ್ಡ ಪೈಲ್ವಾನು. ಅವನ್ಗೆ ಕುಸ್ತಿನಲ್ಲಿ ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನೀವಿಬ್ರು ಕುಸ್ತಿ ಆಡಿ, ಅದ್ರಲ್ಲಿ ಯಾರು ಗೆಲ್ತಾರೋ ಅವರೇ ನಮ್ಮ ಮೋಟು. ಈಗ ಗೊತ್ತಾಯ್ತೇನಪ್ಪ ನಾನೇ ಮೋಟು ಅಂತ. ಅಣ್ಣ ಬೇಡ ಅಣ್ಣ, ನೀನ್ ಕೈ ಮುಗಿತೀನಿ, ಹಂಗೆಲ್ಲ ಶೂಟ್ ಮಾಡಬೇಡ. ಪತ್ಲು, ನಾನು ಸೋತಿರ್ಬೋದು, ಆದ್ರೆ ಒರಿಜಿನಲ್ ಮೋಟು ನಾನೇ ಕಣ. ಪತ್ಲು, ಏನಾದ್ರೂ ಮಾಡೋ ಪ್ಲೀಸ್. ಐಡಿಯಾ, ಈಗ ನೀವಿಬ್ಬರಿಗೂ ಸಮೋಸ ತಿನ್ನೋ ಸ್ಪರ್ಧೆ ಹಿಡಿತೀನಿ. ಸಮೋಸ ತಿನ್ನೋದ್ರಲ್ಲಿ ಮೋಟುನ ಸೋಲ್ಸೋರು ಯಾರು ಇಲ್ಲ. ಆಹಾ, ಸಮೋಸ ತಗೊಂಡ್ ಬನ್ನಿ ಅರ್ಜೆಂಟ್, ತುಂಬಾ ಹಸುವಾಗ್ಬಿಟ್ಟಿದೆ. ಹಿಂಗೆ ಸುಮ್ನೆ ನಿಂತ್ಕೊಂಡ್ರಕ್ಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಮೊದಲೇ ಸಾರಿ ಇಷ್ಟೊಂದು ಸಮೋಸ ತಿನ್ನೋದಕ್ಕೆ ಸಿಗ್ತಾ ಇದೆ. ಶುರು ಮಾಡ್ಕೊಬಿಡೋಣ, ಯಾರು ತಿಂತಾರೆ ಅಂತ. ಬೇಗ ಶುರು ಹಚ್ಕೋ. ಸಾಕು, ಇನ್ನ ಕೈಲಿ ತಿನ್ನಕ್ಕಾಗಲ್ಲ. ಯಾಕೆ? ನಿಮ್ಮೂರಿನಲ್ಲಿ ನಿನಗೆ ಸಮೋಸ ಸಿಗಲ್ವಾ?
ಸಿಗೋದಿಲ್ಲ. ಆದ್ರೆ ಇದು ತುಂಬಾನೇ ಚೆನ್ನಾಗಿದೆ. ನಾನು ಅಲ್ಲಿಗೆ ಹೋಗಿ ಖಂಡಿತ ಇದನ್ನ ತಯಾರು ಮಾಡ್ತೀನಿ. ಹಾಗಾದ್ರೆ ನೀನೇ ಏಲಿಯನ್, ಇವನು ನಮ್ ಗೆಳೆಯ ಮೋಟು. ಇವನ ಸಮೋಸ ತಿನ್ನೋದ್ರಲ್ಲಿ ಯಾರು ಸೋಲ್ಸಕ್ಕಾಗಲ್ಲ. ಐ ಆಮ್ ಸಾರಿ, ನನ್ನಿಂದ ನಿಮ್ಗೆಲ್ರಿಗೂ ಬಹಳ ತೊಂದರೆ ಆಗೋಯ್ತು. ನನ್ನನ್ನು ಹೋಗಕ್ ಬಿಡಿ, ಮತ್ತೆ ನಾ ಇಲ್ಲಿಗೆ ಬರೋದೇ ಇಲ್ಲ. ಇಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು, ಆದ್ರೆ ಯಾರಿಗೂ ಗೋಳು ಇಕ್ಕಬೇಡ ಅಷ್ಟೇನೆ. ನಮ್ಮೊಬ್ಬ ಗೆಳೆಯನಾಗ್ ಬಂದ್ಬಿಡಪ್ಪ, ನಾವಿಬ್ರು ಸೇರ್ಕೊಂಡು ಒಟ್ಟಾಗಿ ಚೆನ್ನಾಗಿ ಸಮೋಸ ತಿನ್ಬಿಡೋಣ. ಓಕೆ, ಬಾಯ್ ಬಾಯ್. ಮತ್ತೆ ಸಿಗೋಣ. ಬೇಡ ಬೇಡ, ನನ್ ಸಮೋಸ ತಗೊಂಡ ಬೇಡ, ಕೊಟ್ಬಿಡಪ್ಪ ನನ್ ಸಮೋಸನ. ಗೆಳೆಯ, ನನ್ ಸಮೋಸ. Watch India's largest kids library only on Jio Hotstar. Download the app now.